ನಮಸ್ಕಾರ. ಹಂಸವಾಣಿ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಅನಿರೀಕ್ಷಿತ ಮತ್ತು ಅಸಾಮಾನ್ಯ ಪಯಣ. ಕೇವಲ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯತ್ವದಿಂದ ರಾಜಕೀಯ ಜೀವನ ಆರಂಭಿಸಿ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿ ಪೀಠಕ್ಕೇರಿದ ಒಬ್ಬ ಅಪ್ಪಟ ರೈತ ನಾಯಕನ ಸಾಹಸಗಾಥೆ ಇದು. ಹೌದು, ನಾವು ಮಾತನಾಡುತ್ತಿದ್ದೇವೆ ಮಣ್ಣಿನ ಮಗ ಎಂದೇ ಖ್ಯಾತರಾದ ಮಾಜಿ ಪ್ರಧಾನಮಂತ್ರಿ ಶ್ರೀ ಎಚ್.ಡಿ. ದೇವೇಗೌಡರ ಬಗ್ಗೆ. ರಾಜಕೀಯ ಪಯಣ ಗ್ರಾಮ ಪಂಚಾಯಿತಿಯಿಂದ ಪ್ರಧಾನಿ ಪೀಠದವರೆಗೆ. ದೇವೇಗೌಡರ ರಾಜಕೀಯ ಜೀವನದ ಪ್ರಮುಖ ಮೈಲುಗಲ್ಲುಗಳು. ಸ್ಥಳೀಯ ಸಂಸ್ಥೆಗಳು 1953ರಿಂದ 62. ಹರದನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಪ್ರಾರಂಭಿಸಿ ಹೊಳೆನರಸೀಪುರ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಇಲ್ಲಿಯೇ ಅವರ ನಾಯಕತ್ವದ ಗುಣಗಳು ಮತ್ತು ಜನಸಾಮಾನ್ಯರೊಂದಿಗೆ ಬೆರೆಯುವ ಸಾಮರ್ಥ್ಯ ಬೆಳೆದು ಬಂದಿತು. ವಿಧಾನಸಭಾ ಸದಸ್ಯ 1962ರಿಂದ 89, 1994ರಿಂದ 96. 1962ರಲ್ಲಿ ಮೊದಲ ಬಾರಿಗೆ ಹೊಳೆನರಸೀಪುರ ಕ್ಷೇತ್ರದಿಂದ ಪಕ್ಷೇತರರಾಗಿ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದರು. ನಂತರ ಸತತವಾಗಿ ಹಲವು ಬಾರಿ ಗೆಲುವು ಸಾಧಿಸಿ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯ ಸಚಿವರಾಗಿ ಪ್ರಮುಖ ಪಾತ್ರ ವಹಿಸಿದರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲುವಾಸ ಅನುಭವಿಸಿ ತಮ್ಮ ರಾಜಕೀಯ ಬದ್ಧತೆಯನ್ನು ಪ್ರದರ್ಶಿಸಿದರು. ನೀರಾವರಿ ಸಚಿವರಾಗಿ 1983ರಿಂದ 88, ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ನೀರಾವರಿ ಸಚಿವರಾಗಿ ಕಾರ್ಯನಿರ್ವಹಿಸಿದಾಗ ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೀರು ಒದಗಿಸುವಲ್ಲಿ ಮಹತ್ವದ ಕೆಲಸ ಮಾಡಿದರು. ನೀರಾವರಿ ಯೋಜನೆಗಳ ಕುರಿತು ಅವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆ ವ್ಯಾಪಕವಾಗಿ ಶ್ಲಾಘಿಸಲ್ಪಟ್ಟಿತು. ಕರ್ನಾಟಕದ ಮುಖ್ಯಮಂತ್ರಿ 1994ರಿಂದ 96. 1994ರಲ್ಲಿ ಜನತಾದಳವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಈ ಅವಧಿಯಲ್ಲಿ ರೈತರ ಸಾಲ ಮನ್ನಾ, ನೀರಾವರಿ ಯೋಜನೆಗಳಿಗೆ ಒತ್ತು, ಗ್ರಾಮೀಣಾಭಿವೃದ್ಧಿ ಮತ್ತು ಅಧಿಕಾರದ ವಿಕೇಂದ್ರೀಕರಣಕ್ಕೆ ಹೆಚ್ಚಿನ ಮಹತ್ವ ನೀಡಿದರು. ಅವರ ಆಡಳಿತವು ಪ್ರಾಮಾಣಿಕ ಮತ್ತು ಜನಪರವಾಗಿತ್ತು ಎಂಬ ಮೆಚ್ಚುಗೆ ಗಳಿಸಿತು. ಭಾರತದ ಪ್ರಧಾನಮಂತ್ರಿ 1996ರಿಂದ 97. 1996 ರ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದಿದ್ದಾಗ ಸಂಯುಕ್ತ ರಂಗದ ನಾಯಕನಾಗಿ ದೇವೇಗೌಡರನ್ನು ಪ್ರಧಾನಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು. ಇದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಅನಿರೀಕ್ಷಿತ ಮತ್ತು ಐತಿಹಾಸಿಕ ಘಟನೆಯಾಗಿತ್ತು. ಅಲ್ಪಾವಧಿಗೆ ಪ್ರಧಾನಿಯಾಗಿದ್ದರೂ ರೈತರು, ಬಡವರು ಮತ್ತು ಹಿಂದುಳಿದ ವರ್ಗಗಳ ಹಿತಾಸಕ್ತಿಗಳನ್ನು ಕಾಪಾಡಲು ಶ್ರಮಿಸಿದರು. ಜಾತ್ಯತೀತ ಜನತಾದಳದ ಸ್ಥಾಪನೆ ಮತ್ತು ಸಿದ್ಧಾಂತ. 1999ರಲ್ಲಿ ಜನತಾದಳ ವಿಭಜನೆಯಾದಾಗ ದೇವೇಗೌಡರು ಜಾತ್ಯತೀತ ಜನತಾದಳ, ಜನತಾದಳ್ ಸೆಕ್ಯುಲರ್ವನ್ನು ಸ್ಥಾಪಿಸಿದರು. ಅವರ ಹೆಸರೇ ಸೂಚಿಸುವಂತೆ ಈ ಪಕ್ಷವು ಜಾತ್ಯತೀತ ತತ್ವಗಳು, ಸಾಮಾಜಿಕ ನ್ಯಾಯ ಮತ್ತು ರೈತರ ಹಿತಾಸಕ್ತಿಗಳನ್ನು ತನ್ನ ಪ್ರಮುಖ ಸಿದ್ಧಾಂತಗಳಾಗಿ ಅಳವಡಿಸಿಕೊಂಡಿದೆ. ಪ್ರಾದೇಶಿಕ ಪಕ್ಷವಾಗಿ ಕರ್ನಾಟಕದಲ್ಲಿ ಜೆಡಿಎಸ್ ಪ್ರಬಲ ಶಕ್ತಿಯಾಗಿ ಗುರುತಿಸಿಕೊಂಡಿದೆ. ರಜತ ಮಹೋತ್ಸವದ ಸಂದರ್ಭದಲ್ಲಿ ಚಿಂತನೆಗಳು. ನಾಳೆ ನವೆಂಬರ್ 22, 2025ರಂದು ನಡೆಯಲಿರುವ ರಜತ ಮಹೋತ್ಸವವು ದೇವೇಗೌಡರ ರಾಜಕೀಯ ದೂರದೃಷ್ಟಿ, ತ್ಯಾಗ ಮತ್ತು ರೈತಪರ ಕಾಳಜಿಗಳನ್ನು ಸ್ಮರಿಸುವ ಒಂದು ಅವಕಾಶವಾಗಿದೆ. 90ರ ಇಳಿವಯಸ್ಸಿನಲ್ಲಿಯೂ ರಾಜಕೀಯದಲ್ಲಿ ಸಕ್ರಿಯರಾಗಿರುವ ಅವರು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ಜೀವನ ಕೃಷಿ, ರಾಜಕೀಯ ಮತ್ತು ಸಾರ್ವಜನಿಕ ಸೇವೆಗಳ ವಿಶಿಷ್ಟ ಮಿಶ್ರಣವಾಗಿದೆ. ದೇವೇಗೌಡರ ಪಯಣ ಕೇವಲ ಒಬ್ಬ ವ್ಯಕ್ತಿಯ ಏರಿಳಿತದ ಕಥೆಯಲ್ಲ, ಬದಲಿಗೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರಾದೇಶಿಕ ನಾಯಕ ಹೇಗೆ ರಾಷ್ಟ್ರದ ಅತ್ಯುನ್ನತ ಸ್ಥಾನಕ್ಕೇರಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅವರ ರಾಜಕೀಯ ಜೀವನವು ಪ್ರಜಾಪ್ರಭುತ್ವದ ಆಳವಾದ ಬೇರುಗಳನ್ನು ಮತ್ತು ಭಾರತದ ವೈವಿಧ್ಯಮಯ ರಾಜಕೀಯ ಭೂದೃಶ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ರಜತ ಮಹೋತ್ಸವವು ದೇವೇಗೌಡರ ರಾಜಕೀಯ ಜೀವನದ ಸಾಧನೆಗಳನ್ನು ಸ್ಮರಿಸುವುದರ ಜೊತೆಗೆ ಜಾತ್ಯತೀತ ಜನತಾದಳದ ಭವಿಷ್ಯದ ಪಯಣಕ್ಕೆ ಹೊಸ ಚಾಲನೆ ನೀಡಲಿ.